Hello everyone, welcome our educational channel We Learn Together. ಸಮಾಜ ವಿಜ್ಞಾನ ವಿಷಯದ ಮೌರ್ಯರು ಮತ್ತು ಕುಶಾನರು ಪಾಠದ ಪ್ರಮುಖ ಒಂದು ಲೈನರ್ ಕ್ವಶನ್ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಟಿ ಎಕ್ಸಾಮ್ಗೆ ಓರಿಯೆಂಟೆಡ್ ಆಗಿ ಟಿ ಎಕ್ಸಾಮನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಮಾಡಿದಂತಹ ವಿಡಿಯೋಗಳು ಇವಾಗಿರ್ತವೆ. 1 ಮಾರ್ಕ್ಸ್ನದ್ದು ನಿಮ್ಮ ಏನು ಟಿ ಎಕ್ಸಾಮ್ನಲ್ಲಿ ಸೋಷಿಯಲ್ ಸಬ್ಜೆಕ್ಟ್ಗೆ ಇರುವಂತಹ 50 ಅಂಕಗಳಲ್ಲಿ ಸುಮಾರು 40+ ಸಮಾಜ ವಿಜ್ಞಾನ ವಿಷಯದಿಂದ ಬರುವಂಥದ್ದು, ಇನ್ನು ಉಳಿದಂತಹ 20 ಅಥವಾ 15 ಅಂಕಗಳು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಬರುತ್ತೆ. ಇಲ್ಲಿ ಬೋಧನಾಶಾಸ್ತ್ರವನ್ನು ಹೊರತುಪಡಿಸಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 40 ಕ್ವಶನ್ಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಈಗ ಆಲ್ರೆಡಿ ನಾವು 6ನೇ ತರಗತಿಯ ನಮ್ಮ ರಾಜ್ಯ ಕರ್ನಾಟಕ ಅಥವಾ ಭಾರತ ನಮ್ಮ ಹೆಮ್ಮೆ ಹೇಳುವಂಥ 2 ಲೆಸನ್ನನ್ನು ಆ ರೀತಿಯಾಗಿ ಕಂಪ್ಲೀಟ್ ಮಾಡಾಗಿದೆ. ಅದೇ ರೀತಿ 6ನೇ ಕ್ಲಾಸ್ನಲ್ಲೂ ಬರುತ್ತೆ ಈ ಮೌರ್ಯರು ಮತ್ತು ಕುಶಾನರು. ಇದರ ಜೊತೆಯಲ್ಲಿ 8ನೇ ತರಗತಿಯಲ್ಲಿಯೂ ಸಹ ಬರುತ್ತೆ ಮೌರ್ಯರು ಮತ್ತು ಕುಶಾನರು. 6ನೇ ತರಗತಿಯಲ್ಲಿ ಇರುವುದಕ್ಕಿಂತ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ನಾವು 8ನೇ ತರಗತಿಯ ಒಂದು ಪಾಠದಲ್ಲಿ ನೋಡ್ತೇವೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡು ಅದರಲ್ಲಿ ಇರುವಂತಹ ಒಂದು ಲೈನ್ನ ಕ್ವಶನ್ಗಳು, ಯಾವ್ಯಾವ ಕ್ವಶನ್ಗಳು ಮೌರ್ಯರು ಮತ್ತು ಕುಶಾನರು ಹೇಳುವಂತಹ ಲೆಸನ್ನಿಂದ ಯಾವ ಕ್ವಶನ್ಗಳನ್ನು ಕೇಳಬಹುದು ಅಥವಾ ಪ್ರೀವಿಯಸ್ ಇಯರ್ಗಳಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ಆ ಎಲ್ಲ ಕ್ವಶನ್ಗಳನ್ನ ಅಥವಾ ಅಂತಹ ಇಂಪಾರ್ಟೆಂಟ್ ಇರುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಥವಾ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಫಸ್ಟ್ ಇರುವಂಥದ್ದು ಮೌರ್ಯರು. ಮೌರ್ಯರ ಬಗ್ಗೆ ಏನೇನು ಇಂಪಾರ್ಟೆನ್ಸ್ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನನ್ನು ಯಾವ ರೀತಿಯಾಗಿ ಫ್ರೇಮ್ ಮಾಡಬಹುದು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಮೌರ್ಯರು. ಕ್ವಶನ್ ಕೇಳ್ಬೋದು, ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಮೌರ್ಯರು ಭಾರತ ಕಂಡ ಮೊದಲ ಸಾಮ್ರಾಜ್ಯ. ಮೌರ್ಯರು ಮಗಧದಿಂದ ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ. ಮೌರ್ಯರು ತಮ್ಮ ರಾಜ್ಯ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ದು ಈ ಪ್ರದೇಶದಿಂದ ಅಂತ ಪ್ರಶ್ನೆಯನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಮಗಧದಿಂದ ತಮ್ಮ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನೆ. ಮೌರ್ಯರ ಸ್ಥಾಪಕ ಯಾರು? ಹಾಗಾದ್ರೆ ನೆಕ್ಸ್ಟ್ ಬರುವಂತ ಕ್ವಶನ್ ಏನು? ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವ್ರು ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಹಾಗೆ ನೆಕ್ಸ್ಟ್ ಏನಿದೆ? ಗ್ರೀಕರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಂಥವನು ಯಾರು? ಗ್ರೀಕರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಂಥವನು ಮೆಗಸ್ತನಿಸ್. ಮೆಗಸ್ತನಿಸ್ ಮುಂದೆ ಪ್ರಶ್ನೆ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಮೆಗಸ್ತನಿಸ್ನ ಕೃತಿ ಯಾವುದು? ಆತ ಯಾರ ರಾಯಭಾರಿಯಾಗಿ ಬಂದಿದ್ದ? ಸೆಲ್ಯೂಕಸ್ನ ರಾಯಭಾರಿಯಾಗಿ ಆತ ಬಂದಿದ್ದ. ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಚಂದ್ರಗುಪ್ತನ ಮಂತ್ರಿಯಾಗಿದ್ದನು. ವಿಷ್ಣುಗುಪ್ತ, ಕೌಟಿಲ್ಯ ಅಥವಾ ಚಾಣಕ್ಯ. ಈ ಚಾಣಕ್ಯ ಅಥವಾ ಕೌಟಿಲ್ಯನಿಗೆ ಚಾಣಕ್ಯ ಅಂತ ಕರಿತಾ ಇದ್ರು, ವಿಷ್ಣುಗುಪ್ತ ಅನ್ನುವಂಥ ಹೆಸರು ಇತ್ತು. ಈ ಚಂದ್ರಗುಪ್ತನ ಮಂತ್ರಿಯಾಗಿದ್ದಂತಹ ವಿಷ್ಣುಗುಪ್ತ ಅಥವಾ ಚಾಣಕ್ಯನಿಂದನೇ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ನಂದ ವಂಶವನ್ನ ಕೊನೆಗೊಳಿಸ್ತಾನೆ. ನಂದ ವಂಶವನ್ನ ಕೊನೆಗೊಳಿಸಿ ನಂದ ವಂಶವನ್ನ ನಿರ್ನಾಮ ಮಾಡಿ ಮಗಧದಿಂದ ತಮ್ಮ ರಾಜ್ಯಭಾರವನ್ನ ಪ್ರಾರಂಭ ಮಾಡ್ತಾನೆ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ನಾವು ಕರೆಯುವಂಥದ್ದು ಮೌರ್ಯ ಸಾಮ್ರಾಜ್ಯವನ್ನ ಇವರು ಮಗಧ ಪ್ರದೇಶದಿಂದ ಆಳ್ವಿಕೆಯನ್ನ ಮಾಡ್ತಾರೆ. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಹಾಗೆ ಗ್ರೀಕರ ಸೆಲ್ಯೂಕಸ್ನ ರಾಯಭಾರಿಯಾಗಿ ಮೆಗಸ್ತನಿಸ್ ಏನಿದ್ದಾನೆ ಈತ ಚಂದ್ರಗುಪ್ತನ ಆಸ್ಥಾನಕ್ಕೆ ಬರ್ತಾನೆ. ನೆಕ್ಸ್ಟ್ ಇರುವಂಥದ್ದು ಚಂದ್ರಗುಪ್ತನ ಮಂತ್ರಿ ಆದಂಥವನು ವಿಷ್ಣುಗುಪ್ತ. ವಿಷ್ಣುಗುಪ್ತನ ಇತರ ಹೆಸರುಗಳು ಅಂತ ಕೇಳ್ಬೋದು, ಕೌಟಿಲ್ಯ ಅಥವಾ ಚಾಣಕ್ಯ. ನೆಕ್ಸ್ಟ್ ಮೆಗಸ್ತನಿಸ್ನ ಕೃತಿ. ಮೆಗಸ್ತನಿಸ್ ಯಾರು ಅನ್ನುವಂಥದ್ದನ್ನು ನಾವು ಪ್ರೀವಿಯಸ್ ಅಲ್ಲಿ ನೋಡಾಗಿದೆ. ಗ್ರೀಕರ ರಾಯಭಾರಿ, ಗ್ರೀಕ್ನ ಸೆಲ್ಯೂಕಸ್ನ ರಾಯಭಾರಿಯಾಗಿ ಒಂದು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಂಥವನು. ಈತ ಬರೆದಂತಹ ಕೃತಿ ಇಂಡಿಕಾ. ಈ ಇಂಡಿಕಾ ಹೇಳುವಂತಹ ಒಂದು ಕೃತಿಯಿಂದ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಂಡಿಕಾ ಹೇಳುವಂತಹ ಕೃತಿಯಿಂದ. ನೆಕ್ಸ್ಟ್ ಕೌಟಿಲ್ಯನ ಪ್ರಸಿದ್ಧ ಕೃತಿ. ಈ ಕೌಟಿಲ್ಯ ಯಾರು ಅನ್ನುವಂಥದ್ದನ್ನ ನಾವು ನೋಡಾಯ್ತು. ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದಂಥವನು. ಆತನ ಕೃತಿ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಕೃತಿಯನ್ನ 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅದನ್ನ ಪತ್ತೆ ಹಚ್ಚುತ್ತಾರೆ. ಅದರ ಒಂದು ಪ್ರತಿಯನ್ನ ಪತ್ತೆ ಹಚ್ಚುತ್ತಾರೆ. ಇದನ್ನೂ ಸಹ ಕ್ವಶನ್ ಆಗಿ ಕೇಳದಂತಹ
ಉದಾಹರಣೆಗಳಿದ್ದಾವೆ, ಪ್ರೀವಿಯಸ್ ಇಯರ್ನಲ್ಲಿ ಕೇಳಿದ್ದಾರೆ. ಕೇವಲ TAT ಅಂತ ಅಲ್ಲ, ಉಳಿದಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಇದು ಕ್ವಶನ್ ಆಗಿ ಬರುವಂತಹ ಒಂದು ಪ್ರಶ್ನೆಯಾಗಿದೆ. ಅರ್ಥಶಾಸ್ತ್ರ ಕೃತಿಯನ್ನ ಪತ್ತೆ ಮಾಡಿದವ್ರು ಯಾರು? ಇದರ ಪ್ರತಿಯನ್ನ ಪತ್ತೆ ಹಚ್ಚದಂಥವ್ರು ಯಾರು? ಆರ್ ಶ್ಯಾಮಶಾಸ್ತ್ರಿಯವರು. ಯಾವಾಗ? 1902ರಲ್ಲಿ. ಅದು ಎಲ್ಲಿತ್ತು? ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ, ಓರಿಯೆಂಟಲ್ ಲೈಬ್ರರಿಯಲ್ಲಿ ಇದ್ದಂತಹ ಆ ಒಂದು ಪ್ರತಿಯನ್ನ ಆರ್ ಶ್ಯಾಮಶಾಸ್ತ್ರಿಯವರು ಪತ್ತೆ ಮಾಡ್ತಾರೆ. ಹಾಗಿದ್ರೆ ಈ ಅರ್ಥಶಾಸ್ತ್ರ ಹೇಳುವಂಥ ಕೃತಿ ಏನನ್ನ ಒಳಗೊಂಡಿದೆ? ಈ ಅರ್ಥಶಾಸ್ತ್ರ ಕೃತಿಯಲ್ಲಿ ಒಬ್ಬ ರಾಜನಾದಂಥವನು ರಾಜ್ಯಭಾರವನ್ನ ಮಾಡಲಿಕ್ಕೆ ತಿಳಿದಿರಬೇಕಾದಂತಹ ಎಲ್ಲ ಅಂಶಗಳನ್ನ ಈ ಒಂದು ಕೃತಿಯನ್ನ ರಾಜ್ಯನಾದಂಥವನು ಹೇಗೆ ಆಳ್ವಿಕೆಯನ್ನ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಇದು ಒಳಗೊಂಡಿದೆ. ನೆಕ್ಸ್ಟ್ ಏನಿದೆ? ಮೌರ್ಯರ ಕಾಲದ ಪ್ರಮುಖ 5 ನಗರಗಳು. ಮೌರ್ಯರ ಕಾಲದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಂತಹ ನಗರಗಳು ಯಾವ್ಯಾವುದಿತ್ತು? ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾದಂತಹ ಸ್ಥಳ. ರಾಜಧಾನಿ ಯಾವುದು ಮೌರ್ಯರದ್ದು ಅಂತ ಕೇಳಿದ್ರೆ ಅದಕ್ಕೆ ಪಾಟಲಿಪುತ್ರ ಉತ್ತರ ಆಗುತ್ತೆ. ಅದರ ಜೊತೆಗೆ ತಕ್ಷಶಿಲಾ, ಉಜ್ಜಯಿನಿ, ಹಾಗೆ ಕಳಿಂಗ, ಸುವರ್ಣಗಿರಿ ಇವೆಲ್ಲವೂ ಸಹ ಮೌರ್ಯರ ಕಾಲದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಂತಹ ನಗರಗಳಾಗಿದ್ವು. ಅದರ ಇಂಪಾರ್ಟೆನ್ಸ್ ಅನ್ನು ನಾವಿಲ್ಲಿ ನೋಡ್ತಾ ಹೋದ್ರೆ ಏನೇನಿದೆ? ತಕ್ಷಶಿಲೆ ಹೇಳುವಂಥದ್ದು ವಾಯುವ್ಯ ಭಾರತದ ಮಹಾದ್ವಾರ. ವಾಯುವ್ಯ ಭಾರತದ ಮೂಲಕ ವ್ಯಾಪಾರ ಸಂಪರ್ಕವನ್ನ ಸಾಧಿಸಲಿಕ್ಕೆ ಅಥವಾ ಈ ಗ್ರೀಕ್ ರಾಯಭಾರಿಗಳಾದಂಥವರು ಇಂಥವರು ಬರಲಿಕ್ಕೆ ಇರುವಂತಹ ಒಂದು ಮಹಾದ್ವಾರ ಆಗಿತ್ತು. ಉಜ್ಜಯಿನಿ ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗ. ಉಜ್ಜಯಿನಿ ಹೇಳುವಂಥದ್ದು ಈ ಒಂದು ಮೌರ್ಯ ಸಾಮ್ರಾಜ್ಯದ ಉತ್ತರದಿಂದ ದಕ್ಷಿಣಕ್ಕಿರುವಂತಹ ಒಂದು ವ್ಯಾಪಾರ ಮಾರ್ಗ ಆಗಿತ್ತು. ಕಳಿಂಗ ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ. ಕಳಿಂಗ ಪ್ರದೇಶ ಸಮುದ್ರ ವ್ಯಾಪಾರವನ್ನ ಸಾಧಿಸ್ಲಿಕ್ಕಾಗಿ ಇರುವಂತಹ ಒಂದು ದ್ವಾರ. ಇನ್ನು ಸುವರ್ಣಗಿರಿಯು ದಖನ್ ಹೃದಯದ ಭಾಗವಾದ ಕರ್ನಾಟಕದಲ್ಲಿತ್ತು. ಕ್ವಶನ್ ಅನ್ನ ಕೇಳಬಹುದು, ಮೌರ್ಯರ ಯಾವ ಒಂದು ಪ್ರಸಿದ್ಧ ನಗರ ಕರ್ನಾಟಕದಲ್ಲಿತ್ತು? ದಕ್ಕನ್ನಿನ ಒಂದು ಭಾಗ ಆಗಿತ್ತು. ಅದಕ್ಕೆ ಸುವರ್ಣಗಿರಿ ಉತ್ತರ ಆಗತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್, ಗಂಗಾ ನದಿಯ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರವಾದಂತಹ ಮೌರ್ಯರ ಒಂದು ಪ್ರಮುಖ ನಗರ ಯಾವುದು? ಅದು ಕಳಿಂಗ. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇರುವಂಥದ್ದು ಕಳಿಂಗ ಯುದ್ಧದ ಬಗ್ಗೆ ಏನ್ ಇಂಪಾರ್ಟೆಂಟ್ ಇದೆ? ಅಶೋಕನು ಸಿಂಹಾಸನವೇರಿ 8 ವರ್ಷಗಳ ನಂತರ ಕೈಗೊಂಡ ಯುದ್ಧ. ಅಶೋಕ ಸಿಂಹಾಸನ ಏರಿದ ನಂತರ 8 ವರ್ಷಗಳ ನಂತರ ಕೈಗೊಳ್ತಾನೆ ಈ ಕಳಿಂಗ ಯುದ್ಧವನ್ನ. ಅಶೋಕ ಆತನ ಒಂದು ಜೀವನದ ಅವಧಿಯಲ್ಲಿ ಕೈಗೊಂಡಂತಹ ಏಕೈಕ ಯುದ್ಧ ಆಗಿತ್ತು ಕಳಿಂಗ ಯುದ್ಧ. ಇದರ ದೊರೆ ಖಾರವೇಲನು ಕಳಿಂಗದ ದೊರೆಯಾಗಿದ್ದಾಗ ಆತ ಅಶೋಕನೊಂದಿಗೆ ಯುದ್ಧವನ್ನ ಮಾಡ್ತಾನೆ. ಈ ಯುದ್ಧದಲ್ಲಿ ಉಂಟಾದಂತಹ ಅಪಾರ ಸಾವು ನೋವು ಇದರಿಂದಾಗಿ ಅಶೋಕನ ಮನ ಪರಿವರ್ತನೆಗೊಳ್ಳುತ್ತೆ. ನೆಕ್ಸ್ಟ್, ಬುದ್ಧನ ವಿಚಾರಗಳನ್ನು ದೇಶದಾದ್ಯಂತ ಸಾರಲು ಅಶೋಕ ಇವರನ್ನ ನೇಮಿಸ್ತಾನೆ. ಧರ್ಮ ಮಹಾಮಾತ್ರರು ಹೇಳುವಂತಹ ಮಂತ್ರಿಗಳನ್ನ ಅಶೋಕ ನೇಮಿಸ್ತಾನೆ. ಇವರ ಕೆಲಸ ಏನಾಗಿತ್ತು? ಬುದ್ಧನ ವಿಚಾರಗಳನ್ನ, ಬುದ್ಧನ ಒಂದು ತತ್ವಗಳನ್ನ ಪ್ರಪಂಚದಾದ್ಯಂತ ದೇಶದಾದ್ಯಂತ ಸಾರುವಂಥದ್ದಾಗಿತ್ತು. ಇದೇ ಕಾರಣಕ್ಕಾಗಿ ಯಾಕೆ ಬುದ್ಧನ ಸಾರಗಳನ್ನ ಪ್ರಚಾರ ಮಾಡಲಿಕ್ಕಾಗಿ ಮಹಾದೇವ ಹೇಳುವಂಥವ್ರನ್ನ ಮೈಸೂರಿಗೆ ಕಳಿಸ್ತಾನೆ. ಬನವಾಸಿಗೆ ರಕ್ಷಿತ ರಕ್ಷಕ ಹೇಳುವಂತಹ ಒಬ್ಬರನ್ನ ಕಳಿಸ್ತಾನೆ. ಅದ್ರ ಜೊತೆಗೆ ತನ್ನ ಮಗಳಾದ ಸಂಘಮಿತ್ರೆ ಇವರನ್ನ ಶ್ರೀಲಂಕಾಕ್ಕೆ ಕಳಿಸ್ತಾನೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ. ನೆಕ್ಸ್ಟ್, ಭಾರತದಲ್ಲಿ ಮೊಟ್ಟ ಮೊದಲು ಶಿಲಾಶಾಸನಗಳನ್ನ ಹೊರಡಿಸಿದಂಥವನು ಅಶೋಕ ಚಕ್ರವರ್ತಿ. ಈತನನ್ನ ಭಾರತದ ಶಾಸನಗಳ ಪಿತಾಮಹ ಅಂತ ಕರೀತಾರೆ ಅಶೋಕ ಮಹಾಶಯನನ್ನ. ಕಾರಣ ಈವರೆಗೆ ದೊರೆದಂತಹ ಒಂದು ಶಾಸನಗಳಲ್ಲಿ ಅತಿ ಪ್ರಾಚೀನವಾಗಿ ಅಥವಾ ಮೊದಲು ದೊರೆತಂತಹ ಶಾಸನ ಅಂದ್ರೆ ಅದು ಅಶೋಕನ ಶಾಸನಗಳಾಗಿದೆ. ಹಾಗಾಗಿ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಇದರ ಶಾಸನಗಳು ಕರ್ನಾಟಕದ ಬ್ರಹ್ಮಗಿರಿ, ಸನ್ನತಿ, ಮಸ್ಕಿ, ಜಟಿಂಗ, ರಾಮೇಶ್ವರ ಈ ಎಲ್ಲಾ ಭಾಗಗಳಲ್ಲೂ ಸಹ ಲಭ್ಯ ಆಗಿದೆ. ಅಶೋಕನ ಶಾಸನಗಳ ಭಾಷೆ ಮತ್ತು ಲಿಪಿ. ಅಶೋಕನ ಶಾಸನಗಳು ಹೆಚ್ಚಾಗಿ ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿದೆ. ಇನ್ನು ಕೆಲವೊಂದಿಷ್ಟು ಶಾಸನಗಳು ಖರೋಷ್ಠಿ ಭಾಷೆ, ಅರೇಬಿಕ್ ಲಿಪಿಗಳಲ್ಲೂ ಸಹ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.
ನೆಕ್ಸ್ಟ್ ಭಾರತದ ರಾಜಲಾಂಛನವಾಗಿ ಅಶೋಕನ ಸಾರಾನಾಥದ ಕಂಬ ಒಂದರಲ್ಲಿ ವ್ಯಕ್ತವಾಗಿರುವ 4 ಸಿಂಹಗಳ ಸಹಿತ ಧರ್ಮಚಕ್ರ ಏನಿದೆ ಅದನ್ನ ಭಾರತದ ರಾಜಲಾಂಛನವಾಗಿ ಪಡೆದುಕೊಂಡಿದ್ದಾರೆ. 4 ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಸಿಂಹ, ಅದರ ಕೆಳಗೆ ಒಂದು ಧರ್ಮಚಕ್ರ ಅಶೋಕ ಚಕ್ರವನ್ನ ನಾವು ಕಾಣ್ತೇವೆ. ನೆಕ್ಸ್ಟ್, ಅಶೋಕನನ್ನು ಬುದ್ಧನು ಬೋಧಿಸಿದ ಯಾವ ಮೌಲ್ಯ ಪ್ರಭಾವಿಸಿತು? ಏನು ಕಳಿಂಗ ಒಂದು ಯುದ್ಧ ನಡೆಯುತ್ತೆ, ಕಳಿಂಗ ಯುದ್ಧದಲ್ಲಿ ಉಂಟಾದಂತಹ ಅಪಾರ ಸಾವು ನೋವುಗಳನ್ನ ಅಶೋಕನು ಕಣ್ಣಾರೆ ಕಾಣ್ತಾನೆ. ಇದರಿಂದಾಗಿ ಆತ ಬೌದ್ಧ ಧರ್ಮವನ್ನ ಪಡಿತಾನೆ. ಆತ ಬೌದ್ಧ ಧರ್ಮವನ್ನ ಪಡೆದುಕೊಳ್ಳಲಿಕ್ಕೆ ಒಂದು ಮೌಲ್ಯ ಆತನನ್ನ ಪ್ರಭಾವಿಸುತ್ತೆ, ಅದು ದಯೆ. ಬುದ್ಧ ಬೋಧಿಸಿದಂತಹ ದಯೆ ಹೇಳುವಂತಹ ಒಂದು ಮೌಲ್ಯ ಏನಿದೆ ಅದು ಅಶೋಕನನ್ನ ಬೌದ್ಧ ಧರ್ಮದೊಳಗೆ ಎಳೆದುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಕುಶಾನರ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಆಗಿ ಇರುವಂಥದ್ದನ್ನು ನಾವು ನೋಡೋಣ. ಕುಶಾನರ ಕಾಲದಲ್ಲಿ ಬೆಳೆದು ಬಂದ ಶಿಲ್ಪಕಲೆ. ಕುಶಾನರ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆ ಬೆಳೆಯುತ್ತೆ. ಗಾಂಧಾರ ಶಿಲ್ಪಕಲೆಯಲ್ಲಿ ಹೆಚ್ಚಿನ ಒಂದು ಶಿಲ್ಪಗಳು ಬರುವಂಥದ್ದು ಬುದ್ಧನ ಶಿಲ್ಪಗಳನ್ನ ಗಾಂಧಾರ ಶಿಲ್ಪಕಲೆಯಲ್ಲಿ ರಚನೆ ಮಾಡಲಾಗಿದೆ. ಇವರ ಕಾಲದಲ್ಲಿ ಬೌದ್ಧ ಮತಕ್ಕೆ ವಿಶೇಷ ಒಂದು ಚಲನೆ ಅಥವಾ ವಿಶೇಷ ಒಂದು ಪ್ರೋತ್ಸಾಹ ದೊರಕುತ್ತೆ. ಬೌದ್ಧ ಮತದ ಮಹಾಯಾನ ಹೇಳುವಂತಹ ಪಂಥ, ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ, ಈ 3 ಬೌದ್ಧ ಮತದ ಪ್ರಮುಖ ಪಂಥಗಳು. ಅದರಲ್ಲಿ ಈ ಮಹಾಯಾನ ಪಂಥ ಹೆಚ್ಚಿನ ಪ್ರೋತ್ಸಾಹವನ್ನ ಈ ಒಂದು ಕುಶಾನರ ಕಾಲದಲ್ಲಿ ಪಡೆದುಕೊಳ್ಳುತ್ತೆ. ನೆಕ್ಸ್ಟ್, ಕುಶಾನರ ಮೂಲ. ಹಾಗಿದ್ರೆ ಕುಶಾನರು ಮೂಲತಃ ಎಲ್ಲಿಯವರು? ಕುಶಾನರು ಮಧ್ಯ ಏಷ್ಯಾದಿಂದ ಬಂದಂತಹ ಒಂದು ಯೂಚಿ ಜನಾಂಗಕ್ಕೆ ಸೇರಿದಂಥವರು, ಅಲೆಮಾರಿ ಜನಾಂಗ. ಯೂಚಿ ಹೇಳುವಂಥದ್ದು ಒಂದು ಅಲೆಮಾರಿ ಸಮುದಾಯ. ಆ ಸಮುದಾಯಕ್ಕೆ ಸೇರಿದಂಥವರು ಕುಶಾನರಾಗಿರ್ತಾರೆ. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಂಥವರು. ಶಕ ಮತ್ತು ಪಾರ್ಥಿಯನ್ನರ ಸೋಲಿಸ್ತಾರೆ. ಶಕ ಮತ್ತು ಪಾರ್ಥಿಯನ್ನರ ಸೋಲಿಸಿ ಗಾಂಧಾರ ಪ್ರದೇಶ, ಈಗಿನ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಒಂದು ಪ್ರದೇಶ, ಗಾಂಧಾರ ಪ್ರದೇಶಕ್ಕೆ ಬಂದು ಇವರು ನೆಲೆಸ್ತಾರೆ. ನೆಕ್ಸ್ಟ್, ಕುಶಾನರ ಸ್ಥಾಪಕ ಮತ್ತು ಪ್ರಮುಖ ಅರಸರು ಯಾರು? ಕುಶಾನರ ಸ್ಥಾಪಕ ಕುಚಲ್ ಕಡ್ಫೀಸಸ್ನ ಕುಶಾನರ ಸ್ಥಾಪಕ ಆಗಿದ್ದಾನೆ. ಈ ಕುಶಾನರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನೆ ಒಬ್ಬ ಅರಸ, ಆತ ವಿಮ್ ಕಡ್ಫೀಸಸ್. ಆತ ಕುಶಾನರ ಕಾಲದಲ್ಲಿ ಚಿನ್ನದ ನಾಣ್ಯವನ್ನ ಹೊರಡಿಸಿದಂಥವನು. ಇನ್ನು ನೆಕ್ಸ್ಟ್, ಕುಶಾನರ ಪ್ರಸಿದ್ಧ ದೊರೆ ಯಾರು ಅನ್ನೋದು ಬರುತ್ತೆ. ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕನನ್ನ ಕುಶಾನರ ಪ್ರಸಿದ್ಧ ದೊರೆ ಅಂತ ಕರಿತೇವೆ. ಈತನು ಸಾಮಾನ್ಯ ಶಕ 78ರಲ್ಲಿ ಹೊಸ ಯುಗವೊಂದನ್ನು ಆರಂಭಿಸ್ತಾನೆ. ಇದಕ್ಕೆ ಶಕಯುಗ ಅಂತ ಕರೀತಾರೆ. ಕನಿಷ್ಕ ಪ್ರಾರಂಭಿಸಿದ ಒಂದು ಹೊಸ ಯುಗ ಶಕಯುಗ, ಅದನ್ನು ಪ್ರಾರಂಭ ಮಾಡಿದ್ದು ಸಾಮಾನ್ಯ ಶಕ 78ರಲ್ಲಿ. ನೆಕ್ಸ್ಟ್, ಈತನ ಸಾಮ್ರಾಜ್ಯ ವಿಸ್ತಾರ ಹೇಗಿತ್ತು? ಈತನ ಸಾಮ್ರಾಜ್ಯ ವಿಸ್ತಾರ ದಕ್ಷಿಣದ ಸಾಂಚಿಯಿಂದ ಪೂರ್ವದ ಬನಾರಸ್ನನ್ನು ಒಳಗೊಂಡಂತೆ ಮಧ್ಯ ಏಷ್ಯಾದ ಎಲ್ಲಾ ಭಾಗಗಳನ್ನು ಸಹ ಕನಿಷ್ಕ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ದಕ್ಷಿಣದ ಸಾಂಚಿಯಿಂದ ಪೂರ್ವದ ಬನಾರಸ್ಸನ್ನ ಒಳಗೊಂಡಂತೆ ಆ 2 ಭಾಗದಿಂದ ಮಧ್ಯ ಏಷ್ಯಾದ ಎಲ್ಲಾ ಭಾಗವನ್ನ ಆಳ್ವಿಕೆ ಮಾಡ್ತಾ ಇದ್ದ. ಈತನ ರಾಜಧಾನಿ ಪುರುಷಪುರ ಹೇಳುವಂಥದ್ದು ಕನಿಷ್ಕನ ರಾಜಧಾನಿಯಾಗಿತ್ತು. ಈ ಒಂದು ಕನಿಷ್ಕನ ಆಡಳಿತಾವಧಿಯಲ್ಲಿ ಮಥುರಾ ಒಂದು ಪ್ರಮುಖ ಮುಖ್ಯ ನಗರ ಆಗಿತ್ತು. ನೆಕ್ಸ್ಟ್, ಕನಿಷ್ಕನ ಕಾಲದಲ್ಲಿದ್ದ ಬೌದ್ಧ ವಿದ್ವಾಂಸರು. ಪದೇ ಪದೇ ರಿಪೀಟ್ ಆಗಿ ಕೇಳಲಾದಂತಹ ಪ್ರಶ್ನೆ ಇದು. ಕನಿಷ್ಕನ ಕಾಲದಲ್ಲಿದ್ದಂತಹ ಬೌದ್ಧ ವಿದ್ವಾಂಸರು ಅಶ್ವಘೋಷ, ವಸುಮಿತ್ರ ಮತ್ತು ಸಂಘರಕ್ಷ, ಈ 3 ಬೌದ್ಧ ವಿದ್ವಾಂಸರು ಕನಿಷ್ಕನ ಕಾಲದಲ್ಲಿರ್ತಾರೆ. ಅದರ ಜೊತೆಗೆ ಕನಿಷ್ಕನು 4ನೇ ಬೌದ್ಧ ಸಮ್ಮೇಳನವನ್ನು ಸಹ ಶ್ರೀನಗರ ಅಥವಾ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈತ ನಡೆಸ್ತಾನೆ. ನೆಕ್ಸ್ಟ್, 4ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಕನಿಷ್ಕ 4ನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ನಡೆಸ್ತಾನೆ. ಇವಿಷ್ಟು ಸಹ ಕುಶಾನರು ಮತ್ತು ಮೌರ್ಯರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಇಂಪಾರ್ಟೆಂಟ್ ಆಗಿ ಇರುವಂತಹ ವಿಷಯಗಳಾಗಿದೆ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಲೆಸನ್ನಿನ ಇಂಪಾರ್ಟೆಂಟ್ ಆಗಿ ಕೇಳುವಂತಹ ಅಂಶಗಳನ್ನು ಕಲೆಕ್ಟ್ ಮಾಡಿ ಅದರ ಮೇಲೆ ವಿಡಿಯೋವನ್ನು ಮಾಡ್ತೇವೆ. ಇದ್ರ ಜೊತೆಯಲ್ಲಿ 1 ಲೈನರ್ ಆಗಿರ್ಬೋದು, ಮಾಡೆಲ್ ಪೇಪರ್ಗಳನ್ನಾಗಿರ್ಬೋದು ಅಥವಾ ಕ್ವಿಕ್ ರಿವಿಷನ್ ವಿಡಿಯೋಸ್ಗಳನ್ನಾಗಿರ್ಬೋದು, ಇವೆಲ್ಲವನ್ನೂ ಸಹ TET ಎಕ್ಸಾಮ್ನ ಒಳಗಾಗಿ ಅಪ್ಲೋಡ್ ಮಾಡ್ತೇವೆ. ವಿಡಿಯೋವನ್ನು ನೋಡ್ತಾ ಇರಿ, ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಯಾರು ನಮ್ಮ ಚಾನಲ್ಗೆ ಹೊಸಬರಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.